ಬೀಳ್ತಾರೆ ಜನರು ಇಲ್ಲಿ? ಡೈಲಿ ಬೀಳ್ತಾನೆ ಇರ್ತಾರೆ. ಹೌದು, ಡೈಲಿ ಇಲ್ಲೇ ಇರ್ತೀವಲ್ಲ ಮೇಡಮ್, ಇಲ್ಲೇ ನೋಡ್ತಾ ಇದ್ದೀವಿ, ಡೈಲಿ ಬೀಳ್ತಾರೆ. ವಯಸ್ಸಾಗಿದೆ, ಮಳೆ ಬಂದರೆ ಅಂತೂ ಓಡಾಡೋಕ್ಕೆ ಆಗಲ್ಲ. ಇದನ್ನು ಓಟ್ ಹಾಕಿಸ್ಕೊಂತಾರೆ, ಮತ್ತೆ ಇನ್ನು ಬರೋದೇ ಇಲ್ಲ ಯಾರೂ. ಈಗ ನಾವೇ ನೋಡ್ತೀವಲ್ಲ ಮೇಡಮ್, ಡೈಲಿ ಇಲ್ಲೇ ಇರ್ತೀವಲ್ಲ, ನಾವೇ ನೋಡ್ತೀವಿ ಎಷ್ಟೊಂದು ಜನ ಬಿದ್ದೋಗಿರ್ತಾರೆ. ಹಂಗಾಗ್ಬಿಟ್ಟು ಇದೊಂದು ರೋಡ್ ಮಾಡಿಸ್ಕೊಟ್ರೆ ಎಲ್ರಿಗೂ ಅನುಕೂಲ. ಮೇನ್ ರೋಡಲ್ಲ. ಈಗ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಇಂತಹ ರಸ್ತೆದಲ್ಲಿ? ತುಂಬ ತೊಂದರೆ. ಎಲ್ಲಿ ಓಡಾಡೋಕ್ಕಾಗಲ್ವಲ್ಲ ಮೇಡಮ್, ಮಕ್ಳುಗಳೆಲ್ಲ ಎಲ್ಲಿ ಓಡಾಡ್ತಾರೆ, ಆಚೆ ಹಾವುಗಳು ಬರುತ್ತೆ, ಸರಿಯಾಗಿ ಇಲ್ಲೆಲ್ಲ ಕ್ಲೀನ್ ಇಲ್ಲ, ಕಸದ ಗಾಡಿ ಬರಲ್ಲ, ಏನು ಬರಲ್ಲ, ಕಸ ಎಲ್ಲ ತಗೊಂಡೋಗ್ಬಿಟ್ಟು ಅಲ್ಲೇ ಸಿಗಬೇಕು. ಮೇಡಮ್, ನಿಮ್ಗೆ ಅನ್ಸುತ್ತಾ ಇಷ್ಟು ವರ್ಷದಿಂದಲೂ ಸಹ ರೋಡ್ ಸರಿ ಆಗ್ತಾ ಇಲ್ಲ ಅಂತಂದ್ರೆ ಏನು ಕಾರಣ ಇರಬಹುದು ಅಂತ? ಇಲ್ಲಿ ಓಟ್ ಹಾಕಿಸ್ಕೊಂಡು ಹೋದ್ಮೇಲೆ ಯಾರು ಬಂದು ಮತ್ತೆ ನೋಡಲ್ವಲ್ಲ ಮೇಡಮ್, ಇಲ್ಲಿ ಬರಲ್ಲ ಅಷ್ಟೇ. ಅಲ್ಲಿ ಟಾರ್ ರೋಡಿಂದ ಆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ಒಬ್ರು ಬರಲ್ಲ. ಓಟ್ ಕೇಳಕ್ ಬಂದಾಗ ನೀವು ಯಾರು ಪ್ರಶ್ನೆನೇ ಮಾಡಲ್ಲ ಅಂತ ಆಯ್ತು. ಇಲ್ಲಿ ಬಂದಾಗ ಕೇಳಿರ್ತೀವಿ, ನೆಕ್ಸ್ಟ್ ಟೈಮ್ ಮಾಡಿಸ್ತೀವಿ ಅಂತಾರೆ, ಮತ್ತೆ ಇನ್ನೆಲ್ಲಿ ಮಾಡಿಸ್ತಾರೆ. ಆಶ್ವಾಸನೆ ಕೊಡುವಂತಹ ಅಧಿಕಾರಿಗಳು ಆದೇಶವನ್ನ ಹೊರಡಿಸ್ತಾ ಇಲ್ಲ ಅಂತ ಅನ್ನುವಂಥದ್ದು.